ಇನ್ನು ಎಪಿಎಂಸಿ ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಕೊನೆನೇ ಇಲ್ಲ. ರಾಜ್ಯದ ಕೃಷಿ ಮಾರುಕಟ್ಟೆ ವ್ಯವಸ್ಥೆಯ ಹೃದಯವೇ ಎಪಿಎಂಸಿ ಯಾರ್ಡ್. ರೈತನಿಗೆ ನ್ಯಾಯಯುತ ಬೆಲೆ ಸಿಗಬೇಕು ಅನ್ನುವಂಥ ಉದ್ದೇಶಕ್ಕೆ ಎಪಿಎಂಸಿ ಯಾರ್ಡ್ ಅನ್ನ ನಿರ್ಮಾಣ ಮಾಡಿದ್ದಾರೆ. ಆ ಒಂದು ಸ್ಥಾನವನ್ನ ಕೊಟ್ಟಿದ್ದಾರೆ. ಮಧ್ಯವರ್ತಿಗಳು ಹಾಗೂ ಅಧಿಕಾರಿಗಳ ಲಾಭದ ಕೇಂದ್ರವಾಗಿ ಎಪಿಎಂಸಿ ಈಗ ಮಾರ್ಪಟ್ಟಿದೆ. ಕೃಷಿ ಮಾರುಕಟ್ಟೆಯ ಹರಾಜು ಪ್ರಕ್ರಿಯೆಯಲ್ಲೇ ಅಕ್ರಮದ ಆರೋಪ ಕೇಳಿ ಬರ್ತಾ ಇದೆ. ಅಂಗಡಿ ಹಾಗೂ ಗೋದಾಮು ಹಂಚಿಕೆ, ಹರಾಜು ಪ್ರಕ್ರಿಯೆಗಳಲ್ಲಿ ಅಕ್ರಮ, ವ್ಯಾಪಾರಿಗಳಿಗೆ ಅನುಕೂಲ ಆಗುವಂತೆ ಕೆಲ ಅಧಿಕಾರಿಗಳ ಒಂದು ನಿಯಮ, ಲಂಚ ಪಡ್ಕೊಂಡು ಕೆಲವರಿಗೆ ಅನುಕೂಲ ಮಾಡಿಕೊಟ್ಟಿರತಕ್ಕಂಥ ಒಂದು ಗಂಭೀರ ಆರೋಪ ಕೂಡ ಎಪಿಎಂಸಿ ಯಾರ್ಡ್ ಇಂದ ಕೇಳಿ ಬರ್ತಾ ಇದೆ. ಈ ಮಧ್ಯವರ್ತಿಗಳಿಗೆ ಗೊತ್ತು ಅಧಿಕಾರಿಗಳು ಎಲ್ಲಿರ್ತಾರೆ, ಅಧಿಕಾರಿಗಳನ್ನ ಯಾವ ರೀತಿ ಕ್ಯಾಚ್ ಹಾಕೊಳ್ಳೋಣ, ಅಧಿಕಾರಿಗಳಿಗೆ ಎಷ್ಟು ಪರ್ಸೆಂಟ್ ಕೊಡೋಣ. ಅಧಿಕಾರಿಗಳು ಕೇಳ್ತಾರೆ ಇಷ್ಟು ಪರ್ಸೆಂಟ್ ಕೊಡಿ, ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ. ಇವರ ಇಬ್ಬರ ಲಾಭದಲ್ಲಿ ರೈತ ಕಂಗಾಲಾಗಿ ಹೋಗ್ತಾರೆ. ರಾಜ್ಯದ ಕೃಷಿ ಮಾರುಕಟ್ಟೆಗಳಲ್ಲಿ ರೈತರಿಗೆ ತೂಕದಲ್ಲೇ ಮೋಸ ಮಾಡ್ತಾರೆ. ಆಗ್ಲೇ ಹೇಳಿದಾಗೆ ಗುಣಮಟ್ಟದ ಹೆಸರಲ್ಲಿ ಕಡಿಮೆ ಬೆಲೆ ನಿಗದಿ ಮಾಡತಕ್ಕಂಥ ಕ್ರಮಗಳು ಸಾಮಾನ್ಯ ಆಗಿದೆ. ತನ್ನ ಉತ್ಪನ್ನದ ನಿಜವಾದ ಮೌಲ್ಯ ಪಡೆಯದೆ ನಷ್ಟ ಅನುಭವಿಸ್ತಾ ಇದ್ದಾರೆ ರೈತರು. ಈ ದೇಶದಲ್ಲಿ ಅನ್ನ ತಿಂತಕ್ಕಂಥ ಪ್ರತಿಯೊಬ್ರು ಕೂಡ ಯೋಚನೆ ಮಾಡಬೇಕು ಈ ಒಂದು ವಿಚಾರದ ಬಗ್ಗೆ. ರೈತ ಇಲ್ಲದೆ ನಾವು ಬದುಕೋದಕ್ಕೆ ಸಾಧ್ಯನಾ? ರೈತನಿಗೆ ನ್ಯಾಯ ಸಿಗದಿದ್ರೆ ಈ ದೇಶದ ಭವಿಷ್ಯ ಏನು ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಸರ್ಕಾರ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ನಾವು ಒತ್ತಿ ಹೇಳ್ತಾ ಇದೀವಿ, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿಲ್ಲ ಅಂದ್ರೆ ನಾಳೆ ದಿನ ನಾವು ಊಟಕ್ಕೂ ಗತಿ ಇಲ್ಲದೆ ರೋಡಲ್ಲಿ ಇರಬೇಕಾಗತ್ತೆ. ಅವರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ, ನಾವು ಕೂಡ ಅದೇ ಪರಿಸ್ಥಿತಿಗೆ ಬರಬೇಕಾಗತ್ತೆ, ಊಟ ಇಲ್ಲದೆ. ಯೋಚನೆ ಮಾಡಿ, ದಯವಿಟ್ಟು ಇದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಖಂಡಿತವಾಗ್ಲೂ ದೇಶದ ಮುಂದಿನ ಭವಿಷ್ಯ ಇರುತ್ತೆ. ಇಲ್ಲ